कल्याण कर्नाटका रीजन के लिए आर्टिकल 371J 1/1/2023 को अमल में लाया गया, लेकिन उसमें काफ़ी मिस्टेक्स या डिस्क्रिपेंसीज थे। उसको ठीक करने के लिए हमने काफ़ी कोशिश बहुत सालों से किया है। उसका नतीजा ये हुआ कि 1/2/2023 उस दिन एक सर्कुलर डिपार्टमेंट वाले ने DPR ने भेजा है। उसके हिसाब से अपॉइंटमेंट में जो गलतियां हो रहे थे, जो रिजर्वेशन हमारे लोगों को है, वो पहले है ना जनरल कोटा पहले ऑपरेट करो जिसमें हमारे लोग भी एलिजिबल है अपॉइंटमेंट के लिए। उसके बाद में रिजर्वेशन जहाँ पे कोटा आता है वो भाग के लोगों को उतना कोटा वो अपॉइंटमेंट करो बोल के हमारा इरादा था। वो इम्प्लीमेंटेशन भी हुआ, लेकिन सर्कुलर बराबर गवर्नमेंट ने DPR ने भेजा नहीं है। इसके साथ में हम इसके प्रमोशन के लिए भी आप करो बोल के हम रिक्वेस्ट कर रहे हैं। प्रमोशंस में भी ये सही होना, नहीं तो बहुत बड़ा मिस्टेक होता है। तो प्रमोशंस के लिए करने के लिए एक 17/8/2023 खरगे साहब के अध्यक्षता में हुए सो मीटिंग में ये प्रोसीडिंग पास करे हैं, लेकिन ऑर्डर नहीं हुआ। कोर्ट है, ये है, कोड ऑफ कंडक्ट है, ये सब बोल रहे थे। अभी करीबन 1 साल होने को आया, 10 महीने हो गए वो प्रोसीडिंग्स होके। तो उसको भी है ना अमल में लाने के लिए सर्कुलर करो, वो जारी में लाना और इमीडिएटली सब जगह इम्प्लीमेंट होने जैसा आप करो बोल के मैं सरकार से विनती कर रहा हूँ। और साथ ही साथ बहुत कुछ समस्या हैं इस बाग में, तो सिद्धरामैया जी एक मीटिंग यहाँ पे करो। 371J के तहत एक मीटिंग अगर ये इधर हुआ तो यहाँ के जो प्रॉब्लम्स है आप अटेंड कर सकते हैं। आर्टिकल 371J ಇಂಪ್ಲಿಮೆಂಟೇಷನ್ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಸಬ್ ಕಮಿಟಿಯ ಚೇರ್ಮನ್ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ। ಈ ಸಮಿತಿ ಒಂದು ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾಳೆ 11 ಗಂಟೆಗೆ ವಿಧಾನಸಭೆಯಲ್ಲಿ ಆ ಒಂದು ಸಭೆಯನ್ನು ಇಟ್ಕೊಂಡಿದ್ದಾರೆ। ಅನೇಕ ವಿಷಯಗಳನ್ನು, ಉದಾಹರಣೆಗಾಗಿ ಆರ್ಥಿಕವಾಗಿ ಈ ಭಾಗಕ್ಕೆ ಅಭಿವೃದ್ಧಿ ಸಲ್ಲಿಸಬೇಕಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮುಂದುವರ್ಸೋದಲ್ಲೇ ಅಷ್ಟೇ ಅಲ್ಲ, ಹೆಚ್ಚಿನ ಹಣ ಕೂಡ ಒದಗಿಸಬೇಕು। ಅದರ ಜೊತೆಗೆ ಈ ಭಾಗದ ಖಾಲಿ ಹುದ್ದೆಗಳನ್ನು ತುಂಬುವಂಥ ಒಂದು ವಿಚಾರ, ಖಾಲಿ ಹುದ್ದೆಗಳನ್ನು ತಕ್ಷಣ ತುಂಬಬೇಕು। ಯಾಕಂತಂದರೆ ಈ ಖಾಲಿ ಹುದ್ದೆಗಳನ್ನು ತುಂಬಲಿಕ್ಕೆ 371J ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮತಿ ಬೇಕಾಗಿಲ್ಲ। ಆ ಕಾರಣಕ್ಕಾಗಿ ಖಾಲಿ ಹುದ್ದೆಗಳನ್ನು ತಕ್ಷಣ ತುಂಬಬೇಕು, ಇದು ಒಂದು ಬೇಡಿಕೆ। 8% ಅಪಾಯಿಂಟ್ಮೆಂಟ್ ಏನು ಆ ಭಾಗದಲ್ಲಿ ಅಥವಾ ಕೇಂದ್ರೀಕೃತವಾದಂಥ ಅನೇಕ ಕಚೇರಿಗಳಲ್ಲಿ 8% ಹುದ್ದೆಗಳನ್ನು ತುಂಬ್ತಾ ಇಲ್ಲ। ಆ 8% ಹುದ್ದೆಗಳನ್ನು ತುಂಬಲಾರ್ದಂಥ ಸಂದರ್ಭದಲ್ಲಿ ಬ್ಯಾಕ್ಲಾಗ್ ಇತ್ಯಾದಿ ಬಂದಿದ್ದಂಥದ್ದು, ಇದು SC/ST ಬ್ಯಾಕ್ಲಾಗ್ ಯಾವ ರೀತಿ ನೀವು ತಿಳಿತೀರಿ, ಈ ಒಂದು ಹುದ್ದೆಗಳನ್ನು ಕೂಡ ಅದೇ ರೀತಿಯಾಗಿ ಬ್ಯಾಕ್ಲಾಗ್ ಹುದ್ದೆ ಅಂತಂದು ಹೇಳಿ ಭರ್ತಿ ಮಾಡಬೇಕು। ಇದು ಅಷ್ಟೇ ಅಲ್ಲ, ಇವತ್ತು ಅಪಾಯಿಂಟ್ಮೆಂಟ್ಗಳಲ್ಲಿ ಮೊದಲು ನೀವು 20% ಅಂದರೆ ಮಿಕ್ಕಿಳಿದ ವೃಂದದ ಅಪಾಯಿಂಟ್ಮೆಂಟ್ ಮೊದಲು ಮಾಡಿ ಅದನ್ನು ಮೊದಲು ನೀವು ಸರಿಪಡಿಸಿ ಒಂದೇ ಪಟ್ಟಿಯನ್ನು ಮಾಡಿ ಆ ಅಪಾಯಿಂಟ್ಮೆಂಟ್ ಪಟ್ಟಿಯನ್ನು ತಾವು ಪ್ರಕಟಣೆ ಮಾಡಿ, ತದನಂತರ ಉಳಿದಂಥ 80% ಪೋಸ್ಟ್ಗಳನ್ನು ಕಲ್ಯಾಣ ಕರ್ನಾಟಕ ಭಾಗದ ಅಂದರೆ KK ಅಡಿಯಲ್ಲಿದ್ದಂಥ ವ್ಯಕ್ತಿಗಳಿಗೆ, ಅಭ್ಯರ್ಥಿಗಳಿಗೆ ತಾವು ಅಪಾಯಿಂಟ್ಮೆಂಟ್ ಕೊಡಬೇಕು ಅಂತ ಅನೇಕ ವರ್ಷದ ನಮ್ಮ ಬೇಡಿಕೆಯನ್ನು 1/2/2023ಕ್ಕೆ ಮಾನ್ಯ ಶ್ರೀರಾಮುಲು ಅವರ ನೇತೃತ್ವದ ಆ ಸಬ್ ಕಮಿಟಿ ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಅದನ್ನು ಜಾರಿಗೆ ತಂದಿದ್ದಾರೆ। ಈಗ ನಾವು ವಿನಂತಿ ಮಾಡೋದು ಈ ಸರ್ಕಾರಕ್ಕೇನು ಅಂತಂದರೆ ಬಡ್ತಿಯಲ್ಲಿ ಕೂಡ ಇದನ್ನು ಅನ್ವಯ ಆಗಬೇಕು, ಇಲ್ಲದಿದ್ದರೆ ಆ ಬಡ್ತಿ ಸರಿಗಾಗೋದಿಲ್ಲ। ಇಟ್ ವಿಲ್ ಕ್ರಿಯೇಟ್ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಪನ್ಸಿ, ಸಮಸ್ಯೆಗಳನ್ನು ಉಂಟಾಗುತ್ತೆ। ಈ ಹಿಂದೆ ಕೂಡ ಅದರ ಬಗ್ಗೆ ಅಂದರೆ ಆಮೇಲೆ ಜಾಯ್ನ್ ಆದವರು ಇವ್ರಿಗಿಂತಲೂ ಮೊದಲು ಪ್ರಮೋಷನ್ ತೆಗೆದುಕೊಳ್ತಾರೆ। ಆ ಕಂಪಾರ್ಟ್ಮೆಂಟ್ 20% ಬೇರೆ 80% ಬೇರೆ ಅಂತನ್ನೋದು ಆಗಬಾರ್ದು ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ। ಅಪಾಯಿಂಟ್ಮೆಂಟಲ್ಲಿ ಮಾಡಿದ್ದಾರೆ, ಅದೇ ಕೆಲಸ ಬಡ್ತಿಯಲ್ಲಿ ಕೂಡ ಮಾಡಬೇಕು। ಮತ್ತು ಈ ರೂಲ್ಸ್ ಏನಿದೆ ಈಗಾಗಲೇ ಗೊಂದಲ ಉಂಟು ಮಾಡ್ತಾ ಇದೆ। ಅಮೆಂಡ್ಮೆಂಟ್ ಮಾಡಿರಿ ಅಂತ ಹೇಳಿದ್ದಾರೆ, ಆದರೆ ಅದಕ್ಕೆ ರೂಲ್ಸ್ ಅದ್ರ ಸಂಬಂಧಪಟ್ಟಂಥ ರೂಲ್ಸ್ ಕೂಡ ಸರ್ಕ್ಯುಲರ್ ಕಳಿಸ್ಬೇಕಲ್ಲ ಇಲಾಖೆಗಳಿಗೆ। ಅದು ಮಾಡಲಾರ್ದಂಥ ಸಂದರ್ಭದಲ್ಲಿ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ, ಉದಾಹರಣೆಗಾಗಿ 542 PSIಗಳ ಅಪಾಯಿಂಟ್ಮೆಂಟ್ ತಮ್ಮೆಲ್ಲರಿಗೂ ಗೊತ್ತು, PSI ಹಗರಣ ಇತ್ತು, ಅಂದರೆ PSI ಅಪಾಯಿಂಟ್ಮೆಂಟ್ಗಳಲ್ಲಿ ಹಗರಣ ಇತ್ತು।
ಅದನ್ನು ದೊಡ್ಡ ಪ್ರಮಾಣದ ಹೋರಾಟ ಇತ್ಯಾದಿ ಎಲ್ಲ ಆದಮೇಲೆ ಈಗ ಮತ್ತೆ ರೀಅಪಾಯಿಂಟ್ಮೆಂಟ್ ಮಾಡಬೇಕಂತ ಕೋರ್ಟು ಕೂಡ ಹೇಳಿತು, ಸರ್ಕಾರ ಕೂಡ ಅದನ್ನು ಜಾರಿಗೆ ತರ್ತಾ ಇದ್ದಾರೆ. ಆದರೆ ಆ ಅಪಾಯಿಂಟ್ಮೆಂಟ್ ಕರೀಲಿಕ್ಕೆ ಏನು ಒಂದು ಸರ್ಕ್ಯುಲರ್ ಹಾಕಿದಾರಲ್ಲ ಅದು ಸರಿಯಾಗಿ ಹಾಕಿಲ್ಲ. ನಾನು ಅದ್ರ ಬಗ್ಗೆ ಇನ್ನೊಮ್ಮೆ ಅದೇನು ತಪ್ಪಾಗಿದೆ ಅದ್ರ ಬಗ್ಗೆ ವಿವರವನ್ನು ಕೊಡ್ತೀನಿ. ಆದರೆ ಈ ತಪ್ಪುಗಳನ್ನು ಪದೇ ಪದೇ ಆಗಬಾರ್ದು ಅಂಥೇಳಿ ಆ ಸ್ಪಷ್ಟೀಕರಣವನ್ನು ಸರ್ಕ್ಯುಲರನ್ನು ಸರ್ಕಾರ ಹೊರಡಿಸ್ಬೇಕು. ಜೊತೆಗೆ ಬಡ್ತಿಯಲ್ಲಿ ಕೂಡ ಅದನ್ನು ಮಾಡಬೇಕು. ಯಾಕಂದರೆ ಈಗಾಗಲೇ 17/8/2023 ಒಂದು ಸಭೆಯಲ್ಲಿ ಇದೇ ಖರ್ಗೆ ಅವರ ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಅದನ್ನು ಮಾಡಬೇಕು ಅಂತಂದೇಳಿ ಪ್ರೊಸೀಡಿಂಗ್ಸನ್ನು ಕಳಿಸಿದ್ದಾರೆ. ಆದರೆ ಇಲ್ಲಿವರೆಗೆ ಅದು ಜಾರಿಗೆ ತಂದಿಲ್ಲ. ಅದಕ್ಕೆ ತಕ್ಷಣ ಆ ಪ್ರೊಸೀಡಿಂಗ್ಸನ್ನು ಅಪ್ರೂವ್ ಮಾಡಿ ಅದನ್ನು ಅಪ್ರೂವಲ್ ಕೂಡ ಆಗಿದೆ. ಅದನ್ನು DPRದಿಂದ ಸರ್ಕ್ಯುಲರ್ ಹೊಡಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಮತ್ತು ಸರಿಯಾದ ಅನುಷ್ಠಾನ 371J ಅಡಿಯಲ್ಲಿ ಆಗಬೇಕು ಅಂತಂದರೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ದಯವಿಟ್ಟು ಒಂದು ಸಭೆ ಈ ಭಾಗದಲ್ಲಿ ಇಲ್ಲೇ ಗುಲ್ಬರ್ಗದಲ್ಲಿ ಆಗಲಿ ಅಂತ ನಾನು ಒತ್ತಾಯ ಮಾಡ್ತೀನಿ.